ಬೋಟಿ ಫ್ರೈ ಮಾಡ್ಬೇಕು ಅಂದ್ರೆ ಒಂದ್ ದಿನ ಎಲ್ಲ ಇದಕ್ಕೆ ಟೈಮ್ ಬೇಕು. ಈ ಮನೆ ಮಾಡಿ 30 ವರ್ಷ ಆಗಿದೆ. ಇದನ್ನ ಕ್ಲೀನ್ ಮಾಡಿ ಮುಗಿಯೋಷ್ಟೊತ್ತಿಗೆ 2 ಅವರ್ ಗಿಂತ ಮೇಲೆ ಆಗಿದೆ. ಊರ್ ಮನೆ ಅಂಗಳ ಅಂತೂ ಸ್ಟೇಡಿಯಂ ತರ ಇದೆ. ಇಷ್ಟ ಮಾಡ್ಕೊಂಡ್ರೇನೆ ಬ್ಲಾಕ್ ಕಲರ್ ಆಗಿರುತ್ತೆ ಪೋರ್ಕ್ ಫುಲ್ಲು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ಪೋರ್ಕ್ ಮಾಡಕ್ಕೆ ಅಂತ ಜೀರಿ ಮೆಣಸಿನ್ಕಾಯಿ ಕುಯ್ಕೊ ಬರಕ್ ತೋಟಕ್ಕೆ ಹೋಗಿದ್ವಿ. ಖಾರ ಪುಡಿಗಿಂತ ಜೀರಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಪುಟ್ ಮೆಣಸಿನ್ಕಾಯಿ ಅಂತಾನು ಅಂತೀವಿ. ನೋಡಕ್ ಮಾತ್ರ ಚೋಟು ಇರುತ್ತೆ, ಸಕ್ಕತ್ ಖಾರ ಇರುತ್ತೆ. ಇದು ಪಲಾವ್ ಸೊಪ್ಪು. ಪಲಾವ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಬಿರಿಯಾನಿ ಮಾಡಕ್ಕೂ ಚೆನ್ನಾಗಿರುತ್ತೆ. ಅಪ್ಪಾಜಿ ಇವತ್ತು ಬೋಟಿ ಮತ್ತೆ ಪೋರ್ಕ್ ತಂದಿದ್ರು. ಈ ಬೋಟಿನೆಂತೂ ಅಪ್ಪಾಜಿ ಬಟ್ಟೆ ತೊಳ್ದಂಗ್ ತೊಳೆದ್ರು. 10 ಸತಿ ತೊಳ್ದಿರ್ಬೋದು. ಸಕ್ಕತ್ ಗಲೀಜಿರುತ್ತೆ ಇದ್ರಲ್ಲಿ. ಇದನ್ನ ಆಲ್ರೆಡಿ ಶಾಪ್ ಅಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ರಂತೆ. ಕ್ಲೀನ್ ಮಾಡಿದ್ರು ಇಷ್ಟೊಂದು ಗಲೀಜಿತ್ತು. ಇದನ್ನ ಕ್ಲೀನ್ ಮಾಡಿ ಮುಗಿಯೋಷ್ಟೊತ್ತಿಗೆ 2 ಅವರ್ ಗಿಂತ ಮೇಲೆ ಆಗಿದೆ. ತುಂಬಾ ಕಷ್ಟ ಇದು ಕ್ಲೀನ್ ಮಾಡಕ್ಕೂನು. ಎಷ್ಟು ಸತಿ ತೊಳೆದ್ರು ಅಷ್ಟು ಗಲೀಜಿತ್ತು. ಶಾಪ್ ಅಲ್ಲಿ ಮಾತ್ರ ಇಷ್ಟು ನೀಟಾಗಿ ತೊಳ್ದು ಕೊಡೋದೇ ಇಲ್ಲ. ನಾವೇ ಮನೇಲಿ ಕ್ಲೀನ್ ಮಾಡ್ಕೊಳೋದಾದ್ರೆ ಮಾತ್ರ ಇದನ್ನ ತರ್ಬೇಕಷ್ಟೇ. ತೊಳಿಯಕ್ ನೋಡ್ದಾಗೆಲ್ಲ ಅನ್ಸ್ತಿತ್ತು ಬಟ್ಟೆ ಹಿಂಡ್ದಂಗ್ ಹಿಂಡ್ತಿದಾರೆ ಅಪ್ಪಾಜಿ. ಇದು ಒಳ್ಳೆ ಪೈಪ್ ತರ ಇರುತ್ತೆ, ಇದ್ರ ಒಳಗೆಲ್ಲ ನೀರ್ ಹಾಕ್ಬಿಟ್ಟು ತೊಳಿತಿದ್ರು. ಬೋಟಿನ ಹಸಿ ಇದ್ದಾಗ್ಲೇ ಕಟ್ ಮಾಡ್ಲಿಲ್ಲ. ಈ ತರ ಬೇಯಿಸ್ಕೋಬೇಕು. ಅರ್ಧ ಬೆಂದಾದ್ಮೇಲೆ ಕಟ್ ಮಾಡ್ಬೇಕು. ಇದನ್ನ ತಿರುಗ್ಕೊಡಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಬೋಟಿ ಫ್ರೈ ಮಾಡ್ಬೇಕು ಅಂದ್ರೆ ಒಂದ್ ದಿನ ಎಲ್ಲ ಇದಕ್ಕೆ ಟೈಮ್ ಬೇಕು. ಅಷ್ಟು ಟೈಮ್ ತಗೊಂತು ಇದನ್ನ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಈ ತರ 50% ಬೆಂದಾದ್ಮೇಲೆ ಈ ತರ ನೀಟಾಗಿ ಹೆಚ್ಕೋಬೇಕು. ಇದನ್ನ ಕುಯ್ಯಕ್ಕೂ ತುಂಬಾ ಟೈಮ್ ಬೇಕಾಯ್ತು. ಚಿಕ್ಕ ಚಿಕ್ಕ ಪೀಸ್ ಮಾಡ್ಬೇಕು. ಹಾಗಾಗಿ ಇದನ್ನ ಪೀಸ್ ಮಾಡಾದ್ಮೇಲೂ ಒಂದ್ 5 ಸತಿ ವಾಶ್ ಮಾಡಿರ್ಬೋದು. ಅಷ್ಟು ನೀಟಾಗಿ ತೊಳೆದ್ಮೇಲೆನೆ ಕ್ಲೀನ್ ಆಗಿದ್ವು ಇದು. ಇದನ್ನ ವಿಡಿಯೋ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು ನನಗೆ. ತುಂಬಾ ಲೆಂತಿ ಪ್ರೊಸೀಜರ್ ಇದು. ಫೈನಲಿ ತೊಳ್ದು ಮುಗೀತು. ಇದಕ್ಕೇನು ಒಗ್ಗರಣೆ ಮಾಡಲ್ಲ, ಸೇಮ್ ಪೋರ್ಕ್ ತರನೇ ಮಾಡ್ತಾರೆ. ಇದು ಪೋರ್ಕ್ ಬೋಟಿನೇ. ಮಟನ್ ಬೋಟಿ ಫ್ರೈಗೆ ಖಾರ ಎಲ್ಲ ರುಬ್ಬಿ ಮಾಡ್ತಾರೆ. ಪೋರ್ಕ್ ಇನ್ ಫ್ರೈ ಅಂತೂ ಈಸಿ ಇರುತ್ತೆ ಮಾಡಕ್ಕೆ. ಆಲ್ರೆಡಿ ಬೆಂದಿರೋದ್ರಿಂದ ಅರಿಶಿನ ಪುಡಿ, ಉಪ್ಪು ಹಾಕೊಂಡು ಇನ್ನೊಂದ್ ಸ್ವಲ್ಪ ಬೇಯಿಸ್ಕೋಬೇಕು. ಖಾರಕ್ಕೆ ಜೀರಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇದ್ರ ಬದಲು ಖಾರ ಪುಡಿ ಬೇಕಾದ್ರೂ ಯೂಸ್ ಮಾಡ್ಬೋದು. ರುಬ್ಬಿರೋ ಖಾರನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅಷ್ಟು ಜೀರಿ ಮೆಣಸಿನ್ಕಾಯಿ ಸಾಕಾಗಲ್ಲ, ಮತ್ತೆ ಎಕ್ಸ್ಟ್ರಾ ಖಾರ ಪುಡಿ ಹಾಕೋಬೇಕು. ಪೋರ್ಕ್ನು ಒಟ್ಟಿಗೆ ಮಾಡ್ತಿರೋದ್ರಿಂದ ಜಾಸ್ತಿ ಹಾಕೊಂತಿದೀವಿ ಖಾರ ಪುಡಿ. ಈ ತರ ಹುರ್ದು ಹಾಕೊಂಡ್ರೆ ನಾನ್ ವೆಜ್ಜಿಗೆ ಚೆನ್ನಾಗಿರುತ್ತೆ ಖಾರ ಪುಡಿ ಫ್ರೈಗೆಲ್ಲ. ಸೇಮ್ ಇದೇ ತರ ಸಾಂಬಾರ್ ಪುಡಿನೂ ಹುರ್ಕೋಬೇಕು. ತೀರಾ ಕಪ್ಪು ಹುರಿಯಕ್ಕೆ ಹೋಗ್ಬಾರ್ದು, ಮೀಡಿಯಂ ರೇಂಜಲ್ಲಿ ಹುರ್ಕೋಬೇಕು. ಸಾಂಬಾರ್ ಪುಡಿ ಹುರಿಬೇಕಾದ್ರೆ ಏನ್ ಘಾಟ್ ಆಗಲ್ಲ, ಬಟ್ ಖಾರ ಪುಡಿ ಹುರಿಯೋದಕ್ಕೆ ತುಂಬಾ ಘಾಟ್ ಆಗುತ್ತೆ. ಈ ತರ ಹುರಿದು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಈ ತರ ಹುರ್ದಾಕೋದ್ರಿಂದ ಬ್ಲಾಕ್ ಕಲರ್ ಆಗುತ್ತೆ ಫ್ರೈ. ಸೇಮ್ ಪಾಸ್ತಾ ತರ ಕಾಣ್ತಿತ್ತು ನೋಡಕ್ಕೆ. ಪೋರ್ಕ್ನೆಲ್ಲ ಸ್ವಲ್ಪ ವಾಶ್ ಮಾಡಿದ್ರೆ ಸಾಕು. ಇದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕೊಂಡು ಬೇಯಿಸ್ಕೋಬೇಕು. ನೀಟಾಗಿ ತಿರುವಾಡಿ ಕ್ಲೋಸ್ ಮಾಡಿ ಇಡ್ಬೇಕು. ಅದ್ರಲ್ಲೇ ನೀರ್ ಬಿಡುತ್ತೆ, ತುಂಬಾ ನೀರ್ ಹಾಕಕ್ ಹೋಗ್ಬಾರ್ದು. ಪೋರ್ಕ್ನ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ. ಪಾತ್ರೆ ಸಣ್ಣದಾಗಿ ತಿರುವಾಡ್ಕೊಡಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ದೊಡ್ಡ ಪಾತ್ರೆ ತಗೊಂಡ್ರು ಅಪ್ಪಾಜಿ. ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ರು. ಈ ಪಾತ್ರೆ ನೀಟಾಗಾಯ್ತು ತಿರುವಾಡ್ಕೊಡಕ್ಕೆ. ಇದಕ್ಕೂ ಜೀರಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕೊಂಡ್ಬೇಕು. ಸೇಮ್ ಬೋಟಿನೂ ಪೋರ್ಕು ಒಂದೇ ತರ ಮಾಡೋದು. ಕೆಲವರು ಇದಕ್ಕೆ ಪೆಪ್ಪರ್ ಪೌಡ್ರು ಹಾಗೆ ಕೂರ್ಗ್ ಮಸಾಲ ಅಂತ ಒಂದು ಪ್ಯಾಕ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಹುರಿದಿರೋ ಖಾರ ಪುಡಿ, ಸಾಂಬಾರ್ ಪುಡಿನ ಆಡ್ ಮಾಡ್ಕೊಂತಿದೀವಿ. ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಮಾತ್ರ ಹಾಕೊಂಡ್ವಿ. ಜೀರಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೋಡೇ ಖಾರ ಹಾಕ್ಬೇಕು, ತುಂಬಾ ಖಾರ ಹತ್ತುತ್ತಿಲ್ಲ ಅಂದ್ರೆ. ನೆಕ್ಸ್ಟ್ ಸಾಂಬಾರ್ ಪುಡಿ ಆಡ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೇನೆ ಬ್ಲಾಕ್ ಕಲರ್ ಆಗಿರುತ್ತೆ ಪೋರ್ಕು ಫುಲ್ಲು. ಅರ್ಧ ಲೆಮನ್ ಇಲ್ಲಾಂದ್ರೆ ಕಂಚಿ ಹುಳಿ ಹಾಕೋಬೇಕು. ಅದ್ರದ್ದೇ ಬ್ಲಡ್ ಹಾಕೋಬೇಕು. ಇದು ತುಂಬಾನೇ ಯೂಸ್ ಮಾಡಬಾರ್ದು, ಹೊಟ್ಟೆ ನೋವಾಗುತ್ತಂತೆ. ನಾವಿಲ್ಲಿ ಸ್ವಲ್ಪ ಮಾತ್ರ ಯೂಸ್ ಮಾಡ್ತಿರೋದು. ಬ್ಲಡ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತಂತೆ. ಶಾಪಲ್ಲೇ ಕೊಡ್ತಾರೆ ಅವರೇನೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಬ್ಲಡ್ ತುಂಬಾ ಕ್ಲಾಟ್ ಆಗಿರುತ್ತೆ. ಫಸ್ಟೇ ಅದು ಒಂದು ಬೌಲಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಹಾಕೋಬೇಕು. ಯಾರಿಗೆಲ್ಲ ಪೋರ್ಕ್ ಇಷ್ಟ ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಪೋರ್ಕ್ ಅಂತೂ ರೆಡಿ ಆಯ್ತು. ಇದು ನಮ್ಮ ಮಾವನ ಮನೆ. ತುಂಬಾ ಟೈಮ್ ಆಗಿತ್ತು ಈ ವಿಡಿಯೋ ತೆಗೆದು, ಬಟ್ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವ್ರ ಮನೇಲಿಂತೂ ಆಂತರ್ಯಂ ಸಕ್ಕದಾಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೂವು ಅರಳಿತ್ತು ಗೊತ್ತಾ. ನೋಡಕ್ ಒಳ್ಳೆ ಪ್ಲಾಸ್ಟಿಕ್ ತರ ಕಾಣ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ನಮ್ಮ ಮಾವನ ಮನೆ ಇರೋದು ಕಳ್ಸದಲ್ಲಿ. ನನಗೆ 4 ಜನ ಮಾವದಿರು. ಇವರು 2ನೇ ಮಾವ. ಇವ್ರ ಮನೆಗೆ ಬಂದ್ರಂತೂ ಗಿಡ ನೋಡೋದೇ ಒಂದ್ ಖುಷಿ, ಅಷ್ಟು ಚೆನ್ನಾಗಿದೆ. ಸುತ್ತ ಕಾಫಿ ತೋಟ, ಮಧ್ಯ ಮನೆ ಇದೆ. ಈ ಮನೆ ಮಾಡಿ 30 ವರ್ಷ ಆಗಿದೆ. ನಮ್ಮ ಅಜ್ಜಿ ಮನೆಗಿಂತ ಮೇಲಿತ್ತು ಈ ಮನೆ, ಅದಕ್ಕೆ ಈ ಮನೆಗೆ ಮೇಲ್ಮನೆ ಅಂತ ಕರಿತೀವಿ. ಅಜ್ಜಿ ಮನೆನ ಕೆಳಗಡೆ ಮನೆ ಇಲ್ಲ ಅಂದ್ರೆ ಅಜ್ಜಿ ಮನೆ ಅಂತ ಕರಿತಿದ್ವಿ. ಇದೆಲ್ಲ ಗೋಡನ್. ಇವ್ರ ಮನೆ ಅಂಗಳ ಅಂತೂ ಸ್ಟೇಡಿಯಂ ತರ ಇದೆ, ಅಷ್ಟು ದೊಡ್ಡ ಅಂಗಳ. ಬಟ್ ಕಾಫಿ ಸೀಸನ್ ಅಲ್ಲಿ ಬೇಕಾಗುತ್ತೆ ಇಷ್ಟು ದೊಡ್ಡ ಕಣ. ಇವರು ಅಡಿಕೆ, ಕಾಫಿ, ಮೆಣಸು 3 ಬೆಳಿತಾರೆ. ಇಲ್ಲಿ ಭೂಮಿನೇ ಚಂದ, ಎಲ್ಲ ಫಸಲು ಇಳುವರಿ ಚೆನ್ನಾಗೇ ಬರುತ್ತೆ ಇಲ್ಲಿ. ಇದು ಕೊಡ್ಕೆ. ಇದು ಅಡಿಕೆ ಪುಡಿ, ಇದು ಕಾಫಿ, ಇದು ಮನೇಲಿ ಬೆಳೆದಿರೋ ಅರಿಶಿನ, ಇದು ಅಡಿಕೆ ಸುಲಿಯೋ ಮಿಷಿನ್. ಇವರೇ ಅಡಿಕೆನ ಕುಯ್ದು ಸುಲಿದು ಮಾರ್ತಾರೆ. ಅಡಿಕೆ ಕೆಲಸ ಅಂತೂ ತುಂಬಾ ರಿಸ್ಕ್ ಇರುತ್ತೆ. ಇದು ಫಸ್ಟ್ನೇ ಮಾವನ್ ಮನೆ. ಇವ್ರ ಮನೆಗಿಂತ ನೆಕ್ಸ್ಟ್ ಇದೆ ಈ ಮನೆ. ಇದ್ರ ನೆಕ್ಸ್ಟ್ ಅಜ್ಜಿ ಮನೆ ಇರೋದು. ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ ಬಂದ್ರೆ 3 ಮನೆಗೂ ಮೇಲೆ ಕೆಳಗೆ ಓಡಾಡೋದೇ ಒಂದು ಕೆಲಸ ಆಗಿತ್ತು. ನಮ್ ಸೈಡ್ ವೆದರ್ಗಿಂತನೂ ಈ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವ್ರ ಮನೆ ಹತ್ರ ಭದ್ರಾ ನದಿ ಕೂಡ ಹರಿಯುತ್ತೆ. ಇದೇ ಫಸ್ಟ್ನೇ ಮಾವನ್ ಮನೆ. ಇವ್ರ ಮನೆದ್ ಕಂಪ್ಲೀಟ್ ವಿಡಿಯೋ ಇಲ್ಲ. ಇವ್ರ ಮನೇನು ತುಂಬಾ ಹಳೆದೆ. ಎಲ್ಲ ವಿಡಿಯೋನು ಸೇರಿ ಒಂದು ವಿಡಿಯೋ ಮಾಡಾಕಿದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.